ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೂಫಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಅಂದರೆ ಒಂದು ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿನ್ನೆ RCB ವಿನ್ ಆಗಿರೋದಕ್ಕೆ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ನಮ್ಮ ವಿಮೆನ್ ಕ್ರಿಕೆಟರ್ಸ್ ವಿನ್ ಆಗಿದ್ದು ಸಖತ್ ಖುಷಿ ಕೊಟ್ಟಿದೆ. ಎವ್ರಿ ಟೈಮ್ ಲೈಕ್ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇದ್ವಿ. ಬಟ್ ಕೊನೆಗೂ ಕಪ್ ನಮ್ದಾಯಿತು. ಸೊ ತುಂಬ ಖುಷಿಗೆ ಇವತ್ತು ಸೆಲೆಬ್ರೇಟ್ ಮಾಡೋಣ. ಮ್ಯಾಚ್ ಆಡಬೇಕಾದ್ರೆ ಡೆಲ್ಲಿ ಅವ್ರು ಫಸ್ಟ್ ಟಾಸ್ ವಿನ್ ಆದ್ರು. ಅವರು ಬ್ಯಾಟಿಂಗ್ ಚೂಸ್ ಮಾಡಿಕೊಟ್ರು. ಅದಾದ್ಮೇಲೆ ನನ್ಗೆ ಅನ್ಸಿದ್ದು ಸೊ ಶಫಾಲಿ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ಔಟೇ ಆಗ್ತಾ ಇರ್ಲಿಲ್ಲ. ಸೊ ಕೊನೆ ಅವ್ರು 6-4 ಹೊಡಿತಾನೆ ಇದ್ರು. ಎಲ್ಲ ಬಾಲ್ಸ್ ಬೌಂಡ್ರೀಸ್ಗೆ ಹೋಗ್ತಾ ಇತ್ತು. ಸೊ ಅವಾಗ ಅನ್ನಿಸ್ತು, ಅಯ್ಯೋ ಯಾಕೆ ಇನ್ನು ಔಟ್ ಆಗ್ತಾ ಇಲ್ಲ, ಎಲ್ಲಿ ನಮ್ಮ ಬೌಲರ್ಸ್ ಯಾಕೆ ಅದನ್ನು ಯಾವ ವಿಕೆಟ್ ತೆಗಿತಾ ಇಲ್ಲ ಅಂತ ಹೇಳಿ. ಸೊ ಅವರು ಚೆನ್ನಾಗಿ ಆಡಿದ್ರು. ಬಟ್ ನಿನ್ನೆ RCB ವಿನ್ ಆಗಿದ್ದು ಕೊನೆ ಮೂಮೆಂಟ್ ವರ್ಗು ಕುತ್ಕೊಂಡು ನೋಡಿದ್ವಿ. ಸಖತ್ ಖುಷಿ ಆಯ್ತು. ಸೊ ಸಖತ್ ಹ್ಯಾಪಿ ಆಗಿದೆ. ನಂಗೆ ತುಂಬಾ ಖುಷಿ ಆಗಿದೆ ಇವತ್ತು RCB ವಿನ್ ಆಗಿರೋದು. ಅಲಚಿನಿ. ಸೊ ನಮ್ಮ ಪಾಪನ ನಿನ್ನೆ ನನ್ನ ಜೊತೆ ಕುತ್ಕೊಂಡು ಮ್ಯಾಚ್ ನೋಡ್ತಾ ಇದ್ಲು. ಫಸ್ಟ್ ನಾವು ಮ್ಯಾಚ್ ಹೈಲೈಟ್ಸ್ ನೋಡ್ಕೊಂಡ್ ಬರೋಣ ಹೇಗಾಯ್ತು ಅಂತ ಹೇಳಿ, ಆಮೇಲೆ ನಾವು ಸೆಲೆಬ್ರೇಟ್ ಮಾಡೋಣ. ಸೊ ಇವಾಗ ಹೋಗಿ ಹೈಲೈಟ್ಸ್ ನೋಡ್ಕೊ ಬನ್ನಿ. Little bit of assistance the inside. Really is. It wasn't super sure from Aaron Dati ready. Oh, it's turned and it just hits the happiness and the joy. And Mr. J. Honorary Secretary, BCCI and convener WPL will present the winner's check of 6 crore rupees to Smriti Mandana, captain of the RCB. The one statement which always comes up when RCB names comes, that is like Isara Cup Namde. I think now I just finally have to say that it's not Isara Cup Namde, it's Isara Cup Namdu. Absolutely well said, and I'm sure you practiced it as well, Smriti. I'm sure you rehearsed that line many times. That was a little tough. Of course, Kannada is not my first language, but I think for the fans it was really important for me to say it because they have waited for a very long time. And hopefully this is just a journey to start with. And it was error-free. Yeah, I was hoping. I told the girls, please pray for me. Definitely. Please turn around. The gentlemen on stage are waiting. The winner of the Tata WPL Season 2, RCB. In the finals, way before than any of the other. ವಿರಾಟ್ ಕೊಹ್ಲಿ ಅವರು ವಿಮೆನ್ ಟೀಮ್ನ ಮಾತಾಡಿಸ್ತಾ ಇದ್ರು ವಿಡಿಯೋ ಕಾಲ್ ಮಾಡಿ, ಏಕೆ ವಿನ್ ಆಗಿದ್ದ ಖುಷಿಗೆ. ಹಾಗೆ ಬೇರೆ ಎಲ್ಲರೂ ಕೂಡ ವಿಶ್ ಮಾಡಿದ್ರು, ಟ್ವೀಟ್ ಮಾಡಿದರು. ಆ ಟ್ವೀಟ್ಸ್ ಇಲ್ಲಿ ನೋಡ್ಬೋದು. ಮ್ಯಾಕ್ಸ್ವೆಲ್ಲು, ಕಾರ್ತಿಕ್ ಆಗಲಿ, AB de Villiers ಮತ್ತು ತುಂಬ ಜನ ಎಲ್ಲರೂ ಕೂಡ RCB ವಿಮೆನ್ ಟೀಮ್ಗೆ ವಿಶ್ ಮಾಡಿದ್ದಾರೆ. ಇನ್ನೊಂದು ಖುಷಿ ವಿಷಯ ಏನಂದರೆ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪು ನಮ್ಮ ಟೀಮ್ಗೆ ಬಂದಿರೋದು. RCB ಟೀಮ್ಗೆ ಪರ್ಪಲ್ ಕ್ಯಾಪ್ ಬಂದುಬಿಟ್ಟು ಶ್ರೇಯಾಂಕ ಪಾಟೀಲ್ ಅವ್ರಿಗೆ ಮತ್ತು ಆರೆಂಜ್ ಕ್ಯಾಪ್ ಬಂದುಬಿಟ್ಟು ಪೆರಿ ಅವರಿಗೆ. 5 lakh rupees and an orange cap. Who said Elise Perry isn't a T20 player? She has reformed herself into one of the most impressive strikers. ಹೈಲೈಟ್ಸ್ ನೋಡ್ಕೊಂಡು ಬಂದ್ರಲ್ಲ, ಇವಾಗ ಸೆಲೆಬ್ರೇಷನ್ ಮಾಡೋಣ. ಆಕ್ಚುಲಿ ಏನ್ ಗೊತ್ತಾ, ನಿನ್ನೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಬರ್ಡೇ ಇತ್ತು ಸ್ಪೆಷಲ್ ಆಗಿ, ಪ್ಲಸ್ ನಮ್ದು RCB ಮ್ಯಾಚ್ ವಿನ್ ಆಯ್ತು. ಎಲ್ಲ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ. ಸೊ ನಾನು ಅದಕ್ಕೆ ಕೇಕ್ ಮೇಲೆ ಪವರ್ ಸ್ಟಾರ್ ಅಂತ ಹಾಕ್ಸಿದ್ದೀನಿ, RCB WPL ಅಂತ. ಯಾವತ್ತಿದ್ರು RCB ಫ್ಯಾನ್ಸ್ ನಾವು. ಕೇಕ್ ಕಟ್ ಮಾಡೋಣ ಚಿನ್ನು.
ಆರ್ ಸಿ ಬಿ ವಿನ್ ಆಗಿದ್ದಕ್ಕೆ ತಗೋತೀನಿ ಕೇಕು. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರೋಣ ನೆಕ್ಸ್ಟ್ ಇಯರ್ ಕೂಡ ನಮ್ಮ ಹುಡುಗಿರಿಗೆ. ಅದ್ರ ಜೊತೆ ನಮ್ಮ ಹುಡುಗರ ಮ್ಯಾಚ್ 22 ಇಂದ ಸ್ಟಾರ್ಟ್ ಆಗ್ತಾ ಇದೆ, ಅವ್ರಿಗೂ ಕೂಡ ನಾವು ಹೀಗೆ ಸಪೋರ್ಟ್ ಮಾಡ್ತಾ ಇರೋಣ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ 22 ಏನು ನಮ್ಮ ಹುಡುಗರು ಅಂದರೆ ಗೇಮ್ ಆಡ್ತಾ ಇದ್ದಾರೆ, ನಮ್ಮ ಬಾಯ್ಸ್ ಗೇಮ್ ಇದೆ 22 CSK ವರ್ಸಸ್ RCB. ಸೊ ಅವಾಗಲೂ ಕೂಡ ನಮ್ಮ RCB ಇದೇ ಥರ ಸಪೋರ್ಟ್ ಮಾಡೋಣ, ಅವರು ಕೂಡ ಈ ಸಲ ಕಪ್ ಗೆಲ್ಲಿ ಅಂತ ಆಶಿಸೋಣ. ಎಲ್ಲರೂ ಪಾಸಿಟಿವ್ ವೈಬ್ಸ್ ಇಟ್ಕೊಂಡು ಈ ಸಲ ಮ್ಯಾಚ್ ನೋಡೋಣ. ಸೊ ನಾನು ನೆಕ್ಸ್ಟ್ 22 ಇಂದ ಏನು ಮ್ಯಾಚ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಲೈಕ್ RCB ಮ್ಯಾಚಸ್ ಯಾವತ್ತು ಇರುತ್ತೋ ಅದನ್ನೆಲ್ಲ ನಾನು ನಿಮಗೆ ಹೈಲೈಟ್ಸ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.